ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಾದ್ಯಂತ ಭಾರೀ ಮಳೆಯಾಗಿದೆ. ಕೆರೆಯಂತಾಗಿದೆ ಜಮೀನುಗಳು, ನದಿಯಂತಾಗಿದೆ ರಸ್ತೆಗಳು. ಆರುಗೊಪ್ಪ ಗ್ರಾಮಕ್ಕೆ ಸಂಪರ್ಕಿಸುವಂತಹ ರಸ್ತೆ ಮೇಲೆ ರಭಸವಾಗಿ ನೀರು ಹರಿತಾ ಇದೆ. ವಾಹನ ಸವಾರರು ಪರದಾಡಿದ್ದಾರೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ನೋಡಿ, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗುತ್ತಾ ಇದೆ. ಅದರಲ್ಲೂ ಕೆಲವು ಭಾಗಗಳಲ್ಲಿ ಅಂದರೆ ಸವದತ್ತಿ ತಾಲೂಕಿನಾದ್ಯಂತ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ನೋಡ್ತಾ ಇದ್ದೀವಿ, ಯಾವುದೋ ಈಶಾನ್ಯ ರಾಜ್ಯ ಅಂತ ಅನ್ನಿಸ್ತಾ ಇದೆ ನಮಗೆ. ಆದರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಭಾಗದಲ್ಲಿ ಸುರಿದಿರುವಂಥ ಮಳೆಯದು ನೋಡಿ ಹೇಗೆ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಅಂಥೇಳಿ. ಇನ್ನು ಜಮೀನುಗಳಂತೂ ಕಂಪ್ಲೀಟಾಗಿ ಕೆರೆಯಂತಾಗಿದ್ದಾವೆ, ರಸ್ತೆಗಳು ನದಿಯಂತಾಗಿದ್ದಾವೆ. ವಾಹನ ಸವಾರರು ಪರದಾಡಿದ್ದಾರೆ. ಎಲ್ಲಿ ತಗ್ಗು ಇದೆ, ಎಲ್ಲಿ ಗುಂಡಿ ಇದೆ, ಎಲ್ಲಿ ಜಮೀನಿದೆ, ಎಲ್ಲಿ ರಸ್ತೆ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನು ಹಲವು ದಿನಗಳ ಕಾಲ ಭಾರೀ ಮಳೆಯಾಗುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಅಧಿಕೃತವಾಗಿ ಮುಂಗಾರು ಎಂಟ್ರಿ ಕೊಟ್ಟಿದ್ದಾಗಿದೆ. ಬಟ್ ಈ ಥರದ ಮಳೆ ಬೆಳಗಾವಿಯಲ್ಲಿ ಕಳೆದ ಹಲವು ದಿನಗಳಿಂದ ನಾವು ನೋಡಿದ್ರೆ ಆಗಿರಲಿಲ್ಲ. ಸಂಪೂರ್ಣವಾಗಿ ಈಗ ಮಳೆ ಸುರಿತಾ ಇರೋದ್ರಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಮತ್ತು ಹಳ್ಳ ಕೊಳ್ಳಗಳು, ಕೆರೆಗಳು ತುಂಬಿ ಹರಿತಾ ಇದ್ದಾವೆ. ಅದರ ಜೊತೆಗೆ ಜಮೀನುಗಳಂತೂ ನಾವು ಕೇಳಲೇಬಾರ್ದು. ಅಲ್ಲಿ ಜಮೀನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ರಸ್ತೆಗಳೆಲ್ಲವೂ ಕೂಡ ಈಗ ಸಂಪರ್ಕವನ್ನು ಕಡಿತಗೊಂಡಿದೆ. ಜೊತೆಗೆ ಸಣ್ಣ ಪುಟ್ಟ ಸೇತುವೆಗಳೇನಿದ್ದಾವೆ ಕೆಳಹಂತದ್ದು ಎಲ್ಲವೂ ಸಂಪೂರ್ಣವಾಗಿ ಈಗ ಮುಳುಗಡೆ ಆಗಿದ್ದಾವೆ. ಹಲವು ಭಾಗಗಳಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಜನಜೀವನ ಈಗ ಅಸ್ತವ್ಯಸ್ತವಾಗಿದೆ. ಇದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಸುರಿದಂತಹ ಮಳೆ ಹಲವು ಅವಾಂತರಗಳನ್ನು ಈಗ ತಂದೊಡ್ಡಿದೆ. ಇನ್ನು 11ನೇ ತಾರೀಕಿಂದ ಒಂದು ವಾರದವರೆಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳಿದ್ದಾವೆ.